ಹಾಯ್ ಫ್ರೆಂಡ್ಸ್, ನಾವು ಇವಾಗ ಬ್ಯಾಂಗ್ಳೂರು ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಕಸಿನ್ ಮದುವೆಗೆ. ಇವರು ನಮ್ಮ ಅಕ್ಕ ಸೌಮ್ಯಕ್ಕ ಅಂತ. ಫ್ರೆಂಡ್ಸ್, ಮದುವೆ ಎಲ್ಲ ಯಾಕೆ ಫ್ರೆಂಡ್ಸ್? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಮದುವೆ ಎಲ್ಲ ಯಾಕೆ? ಇವರು ನಮ್ಮ ರವಿ ಅಣ್ಣ ಅಂತ. ಇವರು 200 km/h ಇವರು ಗಾಡಿ ಓಡಿಸೋ ರಪ್ಸಕ್ಕೆ ಇವರಿಗೆ ನಾವು ಗಾಳಿಲಿ ಗಾಡಿ ಹೋಗುತ್ತೆ. ದುಡ್ಡು ಕೊಟ್ಟು ಮದ್ವೆಗೆ ಡ್ರೈವರ್ನ ಬುಕ್ ಮಾಡ್ಕೊಂಡಿದೀವಿ. ಇವಾಗ ನಾವು ಆಲ್ರೆಡಿ ಬ್ಯಾಂಗ್ಳೂರ್ ಬಿಟ್ಟು ತುಂಬಾ ದೂರ ಬಂದಾಯ್ತು. ನಾವು ರಂಪಿ ಅವರ ಮನೆಗೆ ಹೋಗ್ತಾ ಇದೀವಿ. ರಂಪಿನ ಎತ್ತಾಕೊಂಡು ಕಾರ್ನಾಗೆ ರಶ್ಮಿ ಅವ್ರ ಮನೆಗೆ ಹೋಗ್ತಿದ್ದೇನೆ. ಚಿಕನ್ ಸಾಂಬಾರ್ ಮಾಡೋರಂತೆ. ನಾವೇನು ಊಟ ಮಾಡಲ್ಲ, ಹೆಂಗ್ ಮಾಡೋರಂತ ನೋಡ್ಕೊಂಡು. ನಾನು 12 ಗಂಟೆ ಆದ್ಮೇಲೆ ಅಂದ್ರೆ ಶನಿವಾರ ನಾನು ಚಿಕನ್ ತಿನ್ನಲ್ಲ ಫ್ರೆಂಡ್ಸ್. ಈಗ ಆಲ್ರೆಡಿ 11:30. ಅವ್ರ ಮನೆಗೆ ಹೋಗೋಷ್ಟಕ್ಕೆ 12:30 ಆಗುತ್ತೆ. ಸೊ ನಾನು ಚಿಕನ್ ತಿನ್ನಲ್ಲ. ಬೇಡ ಪರವಾಗಿಲ್ಲ, ನಿಂದು ನಾವೇ ಸೇರ್ಸ್ಕೊಂಡು ತಿನ್ಕೋತೀವಿ. ಅಲ್ಲಿ ಅವ್ರನ್ನ ಎತ್ತಾಕೊಂಡು ಹಿರಿಯರಾಗ ಹೋಗಿ, ಹಿರಿಯರಲ್ಲಿ ಒಬ್ರು ಮೇಡಮ್ ಅದಾರೆ ಸಂಗೀತ ಅಂತ, ಅವ್ರನ್ನೊಬ್ರನ್ನ ಎತ್ತಾಕೊಂಡು ನಾವು ಕಳವಿ ಬಾಗಿಗೆ ಹೋಗೋಷ್ಟೊತ್ತಿಗೆ ಅಲ್ಲೆಲ್ಲ ಊಟ ಮಾಡಿ ಮಲಗಿರ್ತಾರೆ. ಅದು ತೆಲುಗು ಮೂವಿ, ಅದು ಯಾವ್ದಮ್ಮ, ಅದು ಗೀತಾ ಗೋವಿಂದಂ ತರ ನಮ್ಮ ಕಸಿನ್ ಮದ್ವೆಗೆ ಹೋಗ್ತಾ ಇದ್ದೀವಿ. ಇವರು ಡ್ರೈವರು. 100 km/h ಇವರು ಅಂದ್ರೆ ಕೊಚ್ಚಾಕ್ಬಿಡ್ತೀನಿ. 80-60 ಇಲ್ಲ 100 km/h. ಒಂದೊಂದ್ಸತಿ 200 km/h ಆಗುತ್ತೆ ಗಾಡಿ. 2 ಅವರ್ ತಾಡ ಕಳವಾಗಿ ಎಸಿದ್ದಾರೆ. ವಿಡಿಯೋ ಮಾಡ್ತಿರೋದು ಸೌಮ್ಯ ಶ್ರೀವತ್ಸ, ಅವರು ಲಾಯರು. ಫ್ರೆಂಡ್ಸ್, ರಶ್ಮಿಯರ್ ಮನೆಗೆ ಬಂದ್ವಿ. ಆಲ್ರೆಡಿ 12 ಗಂಟೆ. ಮೋಸ್ಟ್ಲಿ ಎಲ್ಲರೂ ಮಲಗಿರ್ತಾರೆ. ಸೊ ನಿಧಾನಕ್ಕೆ ಹೋಗ್ಬಿಟ್ಟು ಟೀ ಕುಡಿದು ಅವಳ ಕರ್ಕೊಂಡು ಕಾರ್ ಒಳಗೆ ಬಂದ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇದ್ದೀನಿ. ರೆಡ್ ಕಲರ್ ಟಾಪ್ ಇದೆ ನೋಡಿ, ಅದೇ ರಶ್ಮಿ. ಸೌಂಡ್ ಮಾಡದೆ ಹೋಗ್ತಾ ಇದೀವಿ ಮನೆ ಒಳಗಡೆ. ಎಲ್ಲರೂ ಮಲ್ಕೊಂಡಿದ್ದಾರೆ ಅದಕ್ಕೆ. ಅವರು ನಮ್ಮ ರವಿ ಅಣ್ಣ. ಝೂಮ್ ಆಗಿ ತೋರಿಸ್ತಾ ಇರೋದು ರಶ್ಮಿ. ಕೆಲ್ಸಕ್ಕೆ ಬರೋದು ಹುಡುಗಿನ ಹಚ್ಕೆ ಬಂದ್ವಿ ಫ್ರೆಂಡ್ಸ್. ಇದು ಒಟ್ಟು ನಿದ್ದೆ ಮೊಬ್ಲಿದು. ಹಾಯ್ ಫ್ರೆಂಡ್ಸ್, ಬಂದ್ರು 10 ಗಂಟೆಗೆ ಬರ್ತೀವಿ ಅಂದರು ಫ್ರೆಂಡ್ಸ್. ಇವಾಗ ಬಂದಿದ್ದಾರೆ ಫ್ರೆಂಡ್ಸ್. ನಾನೇನು ಮಾಡಲಿ ಫ್ರೆಂಡ್ಸ್? ಮೊಸೊಪ್ಪು ತಿಂದೆ, ಮುದ್ದೆ ತಿಂದೆ, ಅನ್ನ ಉಂಡೆ, ಚಿಕನ್ ತಿಂದೆ, ಇನ್ನು ಏನು ತಿನ್ನಲಿ ಫ್ರೆಂಡ್ಸ್. ನೋಡಿ ಇಲ್ಲಿ ಫ್ರೆಂಡ್ಸ್, ನಮ್ಮ ರವಿ ಅಣ್ಣ 200 km/h ಓಡಿಸ್ಕೊಂಡ್ ಬಂದಿದೆ ಗಾಡಿನ. ಮಾತಾಡಿರಿ ಯಾರು ಒಪ್ಪಲ್ಲ, ಹಿಂಗ್ ಮಾತಾಡಿದ್ರೆ ಮತ್ತೆ ನೋಡೋದು. ಇದು ಫ್ರೆಂಡ್ಸ್ ಪಾಪ ನಮ್ಮ ಸೌಮ್ಯಕ್ಕ. ಅದು ಮುಚ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಪಾಪ. ಕಾಣಿಸ್ತಾ ಇರೋ ಮೂಲೆಗೆ ಎಷ್ಟವ್ರೆ ಫ್ರೆಂಡ್ಸ್. ಎಲ್ಲ ಬ್ಲಾಗ್ ಮಾಡೋಣ ಅಂತ ನಿಮ್ಮ ಮಕ್ಕಳು ತೋರ್ಸೋಣ. ಹುಡುಗ ಕೆಲ್ಸಕ್ಕೆ ಬರದ ಹುಡುಗ ಪಟಾಕಿನೇ ತುಂಬಿದ ಫ್ರೆಂಡ್ಸ್ ಕಾರಲ್ಲಿ. ಅವ್ನು ವಿಡಿಯೋ ಮಾಡ್ತಿದ್ದಾನಲ್ಲ ಫ್ರೆಂಡ್ಸ್, ಎಲ್ಲ ಅವನಿಂದನೇ ಫ್ರೆಂಡ್ಸ್ ಆಗಿತ್ತು ಎಡವಟ್ಟಿ. ನಾನು ಒಳ್ಳೆಯವನು ಫ್ರೆಂಡ್ಸ್. ಕ್ಯಾಮ್ರಾಮ್ಯಾನ್ ಇಸ್ ಆಲ್ವೇಸ್ ಗುಡ್. ಬುಲ್ಡೆ ಫ್ರೆಂಡ್ಸ್, ಬರೀ ಬುಲ್ಡೆ ಫ್ರೆಂಡ್ಸ್. ಎಲ್ಲಿದ್ದೀರೋ? ಇಲ್ಲಿ ಎಂತದ ಪಾಕಶಾಲಾ ಹೋಟೆಲ್ ಅಂತಾನೆ ಫ್ರೆಂಡ್ಸ್. ಮೇನ್ ರೋಡ್ ಅಲ್ಲಿ ಹುಡುಗಿ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಪಲ್ಲಕ್ಕಿ ಬಸ್. ನಾವೇನ್ ಅನ್ಕೋಬೇಕು ಫ್ರೆಂಡ್ಸ್? ಇಂತರ ನಂಬ್ಕೊಂಡು ನಾವ್ ಹೆಂಗ್ ಬರ್ಬೇಕು ಫ್ರೆಂಡ್ಸ್? ನಂದು ಒಂದ್ ದೊಡ್ಡ ಸೂಟ್ ಕೇಸು ಫ್ರೆಂಡ್ಸ್. ಸಾಲ ಮಾಡಿ ಕ್ಯಾಮ್ರಾ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾರ್ ಕೋಡ್ ಹಾಕ್ತೀನಿ, ಎಲ್ಲರೂ ನಿಮ್ ಕೈಲಾದಷ್ಟು ದುಡ್ಡು ಹಾಕ್ಬಿಡಿ. ಸ್ಕ್ಯಾನರ್ ಹಾಕ್ತೀನಿ ಅನ್ನೋ ಹಾಗೆ ಮಾಡು ಅಂತಾನೆ ಫ್ರೆಂಡ್ಸ್. ನೀವು ಅದಕ್ಕೋಸ್ಕರನಾದ್ರೂ ಹುಡುಗಕ್ಕೆ ದುಡ್ಡು ಕೊಡ್ಬೇಕು ಯೂಟ್ಯೂಬ್ನವರು. ಕ್ಯಾಮ್ರಾ ತಗೊಂಡ್ ಬಂದಿರೋದು ಯಾಕೆ ಹೇಳ್ರಿ ಫ್ರೆಂಡ್ಸ್? ಬ್ಲಾಗ್ ಮಾಡಕ್ಕೆ, ಫೋಟೋಸ್ ತಗೊಳಕ್ಕೆ ತಾನೆ, ಮಲ್ಕೊಳಕ್ಕ ಹೇಳಿ? ಹಂಗಂತ ಹೇಳ್ಬಿಟ್ಟು 24 ಗಂಟೆ ಬ್ಲಾಗ್ ಮಾಡ್ಕೊಂಡೇ ಇದ್ರೆ ಹೆಂಗೆ ಫ್ರೆಂಡ್ಸ್? ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಬಂದ್ಬಿಡ್ತಾರೆ ಫ್ರೆಂಡ್ಸ್. ಆಮೇಲೆ ನೀವೇ ಹೇಳ್ತೀರಾ ಫ್ರೆಂಡ್ಸ್, ಮಲ್ಗಕ್ಕಾಗಲ್ವಾ, ಒಳ್ಳೆ ದೇವುಗಳು ಇದ್ದಂಗಿದ್ದೀರಾ ಅಂತೀರಾ ಫ್ರೆಂಡ್ಸ್. ನಾವ್ ಏನ್ ಮಾಡ್ಬೇಕು ಹೇಳಿ ಫ್ರೆಂಡ್ಸ್? ಇಂಥ ಫ್ರೆಂಡ್ಸ್ ಇದ್ರೆ ನಮ್ಮಂತ
ನನ್ನ ವಿಡಿಯೋ ಫಸ್ಟ್ ಎಡಿಟ್ ಮಾಡಿಲ್ಲ ಡಿಲೀಟ್ ಮಾಡು. ದಯವಿಟ್ಟು ಫ್ರೆಂಡ್ಸ್ ವಿಡಿಯೋ ಮಾಡ್ತೀರ ದುಡ್ಡು ಹಾಕ್ರಿ ಫ್ರೆಂಡ್ಸ್.